ಗೈಸ್ ಇವತ್ತೇನು ವಿಷಯ ಅಂದರೆ ಇವತ್ತಿಂದ ಹೊಸ ಜರ್ನಿ ಸ್ಟಾರ್ಟ್ ಮಾಡೋಕ್ಕಂತ ಹೊರಟಿದ್ದೀನಿ. ಏನು ಕಿತ್ತವಾಗ ಹೊರಟಿದ್ಯಪ್ಪ ಅಂತ ಕೇಳಿದ್ರೆ ಒಂದು ಸಣ್ಣ ಸ್ಟಾರ್ಟಪ್ ಮಾಡೋಣ ಅಂದ್ಕೊಂಡು ಹೊರಟಿದ್ದೀವಿ. ನಾನು ನಮ್ಮ ಪಾರ್ಟ್ನರ್ಸು ಅಂದರೆ ನನ್ನ ಫ್ರೆಂಡ್ಸು. ಅಲ್ಲ ಫ್ರೆಂಡು. ಒಂದು ಒಮ್ಮೆ ಕಾರ್ ನೋಡಿದ್ವಿ, ಸೊ ಅದನ್ನ ಇವಾಗ ಚೆಕ್ ಮಾಡೋಕ್ಕಂತ ಬಂದಿದ್ದೀನಿ. ಆ್ಯಕ್ಚುಲಿ ಮುಂಚೆ ನೋಡಿದ್ದೀವಿ ಗಾಡಿನ, ಫುಲ್ಲು ವೈರಿಂಗ್ ಎಲ್ಲ ಹೋಗ್ಬಿಟ್ಟಿದೆ. ಇಲ್ಲಿ ಹತ್ಬಿಟ್ಟು ಸ್ಟಾರ್ಟ್ ಆಗುತ್ತೆ ಹಂಗೆ ನೋಡಿಕೊಂಡು. ಹೌದಾ, ಒಂದ್ಸಲಿ ಅದನ್ನ ವಾಶ್ ಮಾಡಿಸಿ ವೈರಿಂಗ್ ಬಿಟ್ಬಿಟ್ಟು ಸರ್ವಿಸ್ ಒಂದು ಮಾಡಿಸ್ಬಿಟ್ರೆ ಪಕ್ಕ ಪರ್ಫೆಕ್ಟ್ ರನ್ನಿಂಗ್ ಗಾಡಿ. ನೀವು ಮೇವೆಲ್ಲ ಎಲ್ಲಿ ತತ್ತೀರಣ್ಣ? ಮಾರ್ಕೆಟಿಂದ ತತ್ತೀರಾ? ಹೆಂಗೆ ಏನು ಎಷ್ಟು ಕೊಡಬೇಕು? ಏನು ಹಾಲು ಮಾರ್ತೀರಾ ಇಲ್ಲಿ? ನಾನು ಕಾರ್ ಮೆಕ್ಯಾನಿಕ್ ಅಣ್ಣ. ಹಾಂ, ಹಸುಚ್ಚು. ಹಾಂ, ಅದು ಬಿಟ್ಟು ಇದು ಫೇಸ್ ಶೋರೂಮಲ್ಲಿ ಕೆಲಸ ಮಾಡ್ತಾರೆ. ಹರಿಪ್ರಸಾದ್ ಗ್ಯಾರೇಜ್, ಶಂಕರ್ ಮಠದಲ್ಲಿ ಇತ್ತು ಗ್ಯಾರೇಜ್. ಹಾಂ, ಕೆಲಸ ಮಾಡ್ತಾರೆ. ನೀವು ಇದರಿಂದ ಎಷ್ಟಾಗುತ್ತೆ ಅಣ್ಣ ನಿಮಗೆ? ಸಿಗುತ್ತೆ, ಏನೋ ಅಂದರೆ ಮನೆ ಜೀವನ ಹಾಕ್ಬೋದು. ಎಷ್ಟು ಲೀಟ್ರ್ ಮಾಡ್ತೀರಾ ದಿನಕ್ಕೆ? ಒಂದು 25-30. ಅದೇ ನೋಡಿ, ಹಸು ಹುಷಾರಿಲ್ಲ, ಅದಕ್ಕೆ ಈ ಥರ ಆಗ್ಬಿಟ್ರೆ ಬೇಜಾರು ಅಷ್ಟೇ. ಅದು ಆಲ್ ಬ್ಲ್ಯಾಕಾ? ಅದು ದೊಡ್ಡ ಇದಕ್ಕೆ ಕೆಚ್ಚಲುತ್ತ ಬಂದ. ಹಾಂ, ನಾನು ಇಲ್ಲ ಮುಂದೆ ಸ್ವಲ್ಪ ಇದ್ದೆ. ಇವಾಗ ಒಂದ್ಸಲಿ ಪೆಟ್ರೋಲ್ ಹಾಕ್ಬಿಟ್ಟು ಸ್ಟಾರ್ಟ್ ಮಾಡೋಕ್ಕೆ ಟ್ರೈ ಮಾಡೋಣ ಅಂತ. ಹೆಂಗೆ ಇಂಜಿನ್ ಏನಾದ್ರು ಕಂಡೀಷನ್ ಇದೆಯಾ, ಇಲ್ಲ ಸ್ಟಾರ್ಟ್ ಆಗುತ್ತಾ ಅಂತ. ಇಲ್ಲಿ ಫುಲ್ ವೈರ್ ಕಚ್ಚಾಕ್ಬಿಟ್ಟಿದ್ಯಾ ಇಲ್ಲ ಅಂದರೆ ಏನು ಅಂತ ನೋಡೋಕ್ಕೆ ನಮ್ಮ ಗ್ಯಾರೇಜ್ ಅಣ್ಣ ಅಲ್ಲಿ ಮುಂದೆ ವೈರ್ ಕಟ್ಟಾಗಿರೋದನ್ನ ಅಟ್ಯಾಚ್ ಮಾಡಿ ಏನೋ ಒಂದು ಜುಗಾಡ್ ಮಾಡವ್ರೆ. ಸ್ಟಾರ್ಟ್ ಆಯಿತು ಅಂದರೆ ಸೀದಾ ಎತ್ಕೊಂಡು ಹೋಗಿ ಗ್ಯಾರೇಜಿಗೆ ಬಿಡೋದು, ಇಲ್ಲ ಅಂದರೆ ಶೋ ಮಾಡ್ಕೊಂಡು ತಗೊಂಡು ಹೋಗೋದು ಅಷ್ಟೇ. ಏನು ದರಕ್ಕೆ ಹೋಗಿದ್ದೀವಿ? ಪೆಟ್ರೋಲ್ ಪೈಪು ಬರುತ್ತೆ. ಪೆಟ್ರೋಲ್ ಪೈಪ್. ಹಾಂ, ಕಾರ್ಗೆ ಸಪ್ರೇಟ್ ಬರುತ್ತೆ. ಮೈನೂರು ಒಳಗಡೆ ಕಟ್ ಮಾಡ್ಬೇಕು. ಹಾಂ, ಮೈನೂರು ಒಳಗಡೆ ಕಟ್ ಮಾಡ್ಬಿಟ್ಟೈತೆ. ಅದಲ್ಲ ಒಳಗಡೆ. ಹಾಂ, ಅದು ಒಳಗಡೆ ಮೈನೂರು ಕಟ್ ಮಾಡ್ಬೇಕು ಒಳಗಡೆ. ಗೊತ್ತಾಯ್ತಾ? ಒಳಗಡೆ ಕಟ್ ಮಾಡ್ಬೇಕು. ಕಷ್ಟ ಬಿಟ್ಟು ಬೇಕಾಯ್ತಲ್ಲ ಅಂತ ನಡ್ಕೊ ಬಂದ್ಬಿಡಿ. ನಾನು ನಿಮ್ಮ ಆಟೋ ಗಿಟ್ಟು ಇದ್ದೆ. ಆಟೋ ಎಲ್ಲ ನಡ್ಕೊ ಬನ್ನಿ. ನಡ್ಕೊ ಬಂದು ನಂಗೆ ಫೋನ್ ಹಾಕಿ, ನಾನು ಬರ್ತೀನಿ ಗ್ಯಾರೇಜ್ ಇರ್ತದೆ. ಎಲ್ಲ ಕ್ಲೀನಾಗಿ ವಾಶ್ ಪೀಸ್ ಮಾಡಿ ಸ್ಟಾರ್ಟ್ ಮಾಡಿ ಗಾಡಿ ಕೊಟ್ಬಿಡ್ತೀನಿ. ಆ ಪಂಪೆಲ್ಲ ಚೇಂಜ್ ಮಾಡ್ಬೇಕಾಗತ್ತೆ. ಅದು ಹೇಳ್ತಿಲ್ಲ ಇದು ಪಂಪ. ಇಟ್ಟಿರ್ತೀನಿ ಆ ಪಂಪು. ಸರಿನಾ? ಈ ಪಂಪ್ ಇಟ್ಟಿರ್ತೀನಿ. ಬ್ಯಾಟ್ರಿ ಇಲ್ಲ ನಿಮ್ಮ ಗಾಡಿ. ಬ್ಯಾಟ್ರಿ, ನನಗೆ ವೈರಿಂಗು ಎಷ್ಟಾಗ್ಬಿಟ್ಟಿದ್ದಲ್ಲ, ಅಂದಾಜು ಹೇಳಿದ್ದೀನಿ ಒಂದು 10,000 ಅಂತ. ಅಂದಾಜು ಒಂದು 10,000. ಹಾಂ, ಗ್ಲಾಸಲ್ಲಿ ಹಾಕ್ಬೇಕಲ್ಲ, ಅದೇ ತಿಂಡಿ ನೋಡಿ. ಕೇಬಲೆಲ್ಲ ಚೇಂಜ್ ಮಾಡಬೇಕು. ಕೇಬಲ್ ಮಾಡಿಲ್ಲ, ಈಗ ಕಿಟ್ಟು ತೆಗೆದು ಸಾಕ್ಬಿಡ್ತೇನೆ. ಗ್ಯಾಸ್ ಕಿಟ್ಟದು. ಹಾಂ, ನಿಮಗೆ ಬಗ್ಗೆ ಪೆಟ್ರೋಲಲ್ಲಿ ಯೂಸ್ ಮಾಡ್ತೀವಿ. ಆ ಥರ ಆಟೋದು ಎಳ್ಕೊಬೇಕು, ಸಾಕ್ಬಿಟ್ಟು ಸಡಾಗಿಲ್ಲ. ಫುಲ್ ವೈರಿಂಗ್ ಕೆಳಗಡೆ ಗಂಟ ಕಟ್ ಮಾಡ್ಬಿಟ್ಟೈತೆ. ಒಳಗಡೆ ಮೈನ್ ವೈರೇ ಇಲ್ಲ ಅಲ್ಲಿ. ಇಲ್ಲಿ ಅಲ್ಲಿಂದನೇ ಬರೋದು ಒಳಗಡೆ. ಅದನ್ನೇ ಮೈನ್ ವೈರೇ ಸಾಕ್ಬಿಟ್ಟೈತೆ. ನಾನು ಅಷ್ಟು ವೈರಿಂಗ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡೋಣ ಅಂತ. ಸರಿ, ಆಟೋವ್ರು ಮೊದಲ್ಬಿಟ್ಟು ಏನೋ ಒಂದು 1,000 ರೂಪಾಯಿ ಕೊಡ್ತೀನಿ ಬಾಣ ಅಂದ್ರೆ ತೊಗೊಂಡ್ಬಂದು ಬಿಸಾಕಿ ನಾನು ನಾಳೆ ಅಂತ ಕೆಲಸ ಸ್ಟಾರ್ಟ್ ಮಾಡ್ಕೋಬೇಕು. ಇವತ್ತು ಮಿಸ್ ಮಾಡಬೇಡಿ ತರೋದು. ನೀವು ತಳ್ಬಿಡೋಣ ಟೈಲ್ಗೆ.
ಬರ್ಲಿ ಬಣ್ಣ ಪರವಾಗಿಲ್ಲ ಹಾ ತೊಗೊಂಬರ ಗಾಡಿ ಸಾಕ್ಬಿಡಿ ತೊಗೊಂಬರೋದು ಗಾಡಿ ಒಂದು ಕಾರ್ ಹೋಗಂಗಿದ್ರೆ ಸಾಕಷ್ಟು ಆ ವೈರ್ ಕಟ್ ಆಗ್ತಿಲ್ಲ ಅಂದ್ರೆ ನಿಜವಾಗಿ ಸ್ಟಾರ್ಟ್ ಮಾಡ್ತಾನೆ ಹೇಳಿಲ್ಲ 4 ವರ್ಷ ಒಂದು ಹೋಗಿ ನಿಲ್ಸವನೆ ಒಂದು ವೈರಲ್ಲೂ ಪ್ರೊಡ್ಯೂಸ್ ಮಾಡಿಲ್ಲ ಹೋದ ಪೆಟ್ರೋಲ್ ಹಾಕಿ ಬ್ಯಾಟ್ರಿ ಜಂಪ್ ಕೊಟ್ಟೆ ಪರ್ಸೆಂಟೇಜ್ ಸ್ಟಾಕ್ ಆಯ್ತು ಅಷ್ಟೇ ಬಂದು ಸ್ಟಾರ್ಟ್ ಮಾಡಕ್ಕೆ ನೋಡಿದ್ವಿ, ಕೊನೆಗೂ ಸ್ಟಾರ್ಟ್ ಆಗಿಲ್ಲ ಗಾಡಿ. ಮೈನ್ ಬೇರೆ ಕಚ್ಚಾಕ್ಬಿಟ್ಟಿದ್ಯಂತೆ ಇಲ್ಲಿ. ಸೊ ಇವಾಗ ಟೋ ಮಾಡ್ಕೊಂಡು ತಗೊಂಡೋಗಿ ಗ್ಯಾರೇಜ್ ಹತ್ರ ಬೇಡ ಅಂತ ಫಿಕ್ಸ್ ಆಗಿದೆ. ಮೇ ಬಿ ಅದು ವಿಡಿಯೋ ಮಾಡೋಕ್ಕಾಗಲ್ಲ, ಯಾಕಂದರೆ ಆಫೀಸ್ ಹೋಗಿರ್ತೀನಿ ನಾನು. ಸೊ ವಿಡಿಯೋ ಮಾಡಲ್ಲ. ನಮ್ಮ ಹುಡುಗರು ತಗೊಂಡೋಗಿ ಗ್ಯಾರೇಜಿಗೆ ಬಿಡ್ತಾರೆ. ನೆಕ್ಸ್ಟು ಗ್ಯಾರೇಜಿಗೆ ಬಿಟ್ಟು ಅದು ರೆಡಿ ಆಗಿದ ತಕ್ಷಣ ತಗೊಂಡೋಗಿ ಸೀದಾ ಒಂದು ಶಿವಾಜಿನಗರದಲ್ಲಿ ಒಂದು ಅಂಗಡಿ ನೋಡಿದ್ವಿ, ಅವನ ಹತ್ರ ಹೋಗ್ಬಿಟ್ಟು ಬಿಡಬೇಕು ಕಾರ್ನ ಸ್ವಲ್ಪ ಮಾಡಿಫೈ ಮಾಡೋಕ್ಕೆ. ಸೊ ಮುಂದೇನಾಗುತ್ತೆ ನೋಡಿ, ವೆಯ್ಟ್ ಮಾಡ್ತಾರ್ರಿ. ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸ್ವಲ್ಪ ಸಪೋರ್ಟ್ ಮಾಡಿರಿ.